ತುಮಕೂರಿನಲ್ಲಿ ಹರ್ತಿ ಕೋಆಪರೇಟಿವ್ ಸೊಸೈಟಿ ಅಂತ ಒಂದಿದೆ. ಅದು ನಮ್ಮ ತಂದೆಯವರು 1994ರಲ್ಲಿ ಪ್ರಾರಂಭ ಮಾಡಿದ್ರು. ದಲಿತ ಸಮುದಾಯದಲ್ಲಿ ಆ ಸಂಸ್ಥೆ ಪ್ರಾರಂಭ ಮಾಡಿ ಸೇವೆ ಮಾಡ್ಕೊಂಡು ಬಂದಿದೆ. ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ನಾನೇ ಅದಕ್ಕೆ ಅಧ್ಯಕ್ಷ ಆಗಿದ್ದೀನಿ. ಒಂದು 3,500 ಜನ ಮೆಂಬರ್ಸ್ ಇದ್ದಾರೆ. ಅದು ಈಗ ಅವರು ಬ್ಯಾಂಕ್ ಮಾಡಬೇಕು, ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಬ್ಯಾಂಕ್ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಸರ್ಕಾರದ ವತಿಯಿಂದ ಈಗ ನಮಗಾಗಲೇ ಜಾಗ ಕೊಟ್ಟಿದ್ದಾರೆ, ಲೀಸ್ ಮೇಲೆ ಜಾಗ ಕೊಟ್ಟಿದ್ದಾರೆ. ಅದಕ್ಕೊಂದು ಬಿಲ್ಡಿಂಗ್ ಕಟ್ಟಬೇಕು, ಅದರಿಂದ ಏನಾದರೂ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಸಹಾಯ ಆಗ್ಬೋದು ಅಂತ ಹೇಳಿ ಅವರೆಲ್ಲ ಮೆಂಬರ್ಸು ನಮ್ಮ ಡೈರೆಕ್ಟರ್ಸ್ ಎಲ್ಲ ಬಂದು ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಸಚಿವರ ಜೊತೆ ಸಮಯ ತಗೊಂಡಿದ್ರು. ಹಾಗಾಗಿ ಇವತ್ತು ನಾನೊಬ್ಬ ಅಧ್ಯಕ್ಷನಾಗಿ, ಸಚಿವನಾಗಲ್ಲ ಅಧ್ಯಕ್ಷನಾಗಿ ಒಂದು ರೆಪ್ರೆಸೆಂಟೇಷನ್ ಕೊಡೋಕ್ಕೆ ಅವರು ಬಂದಿದ್ವಿ. ತಿಂಡಿ ಸಮಯ ಅಲ್ವಾ, ಅದಕ್ಕೆ ಮಾದೇವಪ್ಪನವರು ಯಾವಾಗಲೂ ಒಳ್ಳೆ ತಿಂಡಿ ಊಟ ಎಲ್ಲ ಕೊಡ್ತಿರ್ತಾರೆ. ಹಂಗಾಗಿ ನಾಟಿ ಕೋಳಿನೋ ಯಾವ ಕೋಳಿನೋ ಒಂದಲ್ಲೆಲ್ಲ ಕೊಡ್ತಾರೆ. ಸೊ ತಿಂಡಿನೂ ಚೆನ್ನಾಗಿ ಕೊಟ್ಟರು, ತಿಂದ್ಕೊಂಡಿದ್ವಿ. ಒಂದು ಅಶ್ಯೂರೆನ್ಸು ಕೊಟ್ಟಿದ್ದಾರೆ, ನಮ್ಮ ಸರ್ಕಾರದ ವತಿಯಿಂದ ಏನು ಸಹಾಯ ಆಗುತ್ತೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಬಂದ್ವಿ. ಇನ್ನು ಯಾವುದೇ ರಾಜಕೀಯ ವಿಶೇಷತೆ ಏನಿಲ್ಲ, ಆಯ್ತಾ. ಸಾಮಾನ್ಯವಾಗಿ ತಾವು ಭೇಟಿ ಆದಾಗ ಏನಾದ್ರು ಒಂದೆರಡು ಮಾತು ಬಂದಿರ್ತದೆ ಸರ್, ಪೊಲಿಟಿಕಲ್ ವಿಚಾರವಾಗಿ. ಅಲ್ಲ ಕಣ್ರಿ, ನಿಮ್ಗೆ ಹೇಳೋ ಅಂಥದ್ದು ಏನಿರುತ್ತೆ, ನಿಮ್ಗೆ ಹೇಳದೇ ಇರೋ ಅಂಥದ್ದೇ ಮಾತಾಡೋದು ನಾವು. ಆದ್ರಿಂದ ಸತೀಶ್ ಜಾರಕಿಹೊಳಿ ಅವರು ನೆನ್ನೆ ಒಂದು ಮಾತಾಡಿದ್ರು, ನಾವೆಲ್ಲ ಸೇರ್ತಾ ಇರ್ತೀವಿ, ಒಂದು ಸಮಾವೇಶ ಕೂಡ ಮಾಡ್ಬೇಕು ಅನ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ರು. ಮುಂದಿನ ದಿನದಲ್ಲಿ ಮಾಡ್ತೀವಿ ಸಮಾವೇಶ ಮಾಡೋದಕ್ಕೆ, ಏನು ತೊಂದರೆ ಇದೆ. ಹಿಂದೆ ಹೈಕಮಾಂಡ್ನವರು ಯಾವ ಬೇರೆ ಕಾರಣಕ್ಕಾಗಿ ಸ್ವಲ್ಪ ಸ್ಥಗಿತ ಮಾಡಿ ಅಂತ ಹೇಳಿದ್ರು, ಅದನ್ನ ನಾವು ಕೂಡ ಆಯಿತು ಅಂತೇಳಿ ಒಪ್ಕೊಂಡಿದ್ದು. ಈ ಮುಂದಿನ ದಿನದಲ್ಲಿ ಮಾಡ್ತೀವಿ. ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿರುತ್ತೆ. ಹಾಗಾಗಿ ಅದನ್ನು ಹಾಗೆ ನಾವು ಒಟ್ಟಿಗೆ ಇಡಬೇಕಾದ್ರೆ ಹಾಗಾಗಿ ಸಮಾವೇಶಗಳು ಮಾಡಿ ನಮ್ಮ ಸರ್ಕಾರದ ವತಿಯಿಂದ ಏನೆಲ್ಲ ಕಾರ್ಯಕ್ರಮ ದಲಿತ ಸಮುದಾಯಕ್ಕೆ ಕೊಟ್ಟಿರ್ತೇವೆ ಅದನ್ನೆಲ್ಲ ಹೇಳಬೇಕಾಗುತ್ತೆ. ಆಮೇಲೆ ಮುಂದಿನ ಭರವಸೆಗಳನ್ನು ಕೂಡ ಅವ್ರೇನು ಕೇಳ್ತಾರೆ ಅದಕ್ಕೆಲ್ಲ ಕೊಡಬೇಕಾಗುತ್ತೆ. ಅದನ್ನು ಮಾಡ್ತೀವಿ. ಒಗ್ಗಟ್ಟಿನ ಸಂದೇಶನ ಸರ್ ಅದು. ನಿನ್ನೆ ದಲಿತ ಸಂಘಟನೆಗಳು ಹೇಳಿದ್ದಾರೆ, ಈ ಸಾರಿ ದಲಿತ ಸಿಎಂ ಮಾಡದೇ ನಾವು ಸುಮ್ಮನೆ ಬಿಡಲ್ಲ, ಈಗಲೇ ಮಾಡಬೇಕು ಅಂತ. ಈಗ ಅವಕಾಶ ಬಂದಿದೆ, ಮಾಡಲೇಬೇಕು. ಅದು ತಪ್ಪಿದೆಯಾ? ತಪ್ಪಿದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋಣ. ಅವ್ರ ಅಭಿಪ್ರಾಯಗಳು ಹೇಳ್ತಾ ಇರ್ತಾರೆ. ಈಗ ಭಾಳ ಜನ ಬೇರೆ ಬೇರೆ ಅಭಿಪ್ರಾಯಗಳು ಹೇಳ್ತಾ ಇದ್ದಾರಲ್ಲ, ಈಗ ಅದೇ ಥರ ಅವರು ಹೇಳಿರ್ತಾರೆ. ಪರಮೇಶ್ವರ್ ಅವರು ಸಮರ್ಥರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥರಿದ್ದಾರೆ, ಪಕ್ಷದಲ್ಲಿ ಸಮರ್ಥರಿದ್ದಾರೆ ಸಿಎಂ ಆಗಕ್ಕೆ ಅಂತ. ನಿಮ್ಗೆ ಆ ರೀತಿ ಆಸೆ ಆಕಾಂಕ್ಷೆಗಳು ಅಥವಾ ಕನಸುಗಳು ಇಲ್ವಾ ಸರ್? ನೋಡಿ, ಬಹಳ ಜನ ಸಮರ್ಥರಿದ್ದಾರೆ ನಮ್ಮ ಪಾರ್ಟಿಯಲ್ಲಿ. ನಾವು ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಎಷ್ಟು ಜನ ಮುಖಂಡರನ್ನ ಹುಟ್ಟಾಕಿದೆ ಹೇಳಿ. ಭಾಳ ಅನೇಕ ಜನ ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ದೊಡ್ಡವ್ರು ಆಗ್ಬಿಟ್ರು. ಇಲ್ಲಿಂದ ಟ್ರೈನಿಂಗ್ ನಮ್ದೊಂಥರ ಟ್ರೈನಿಂಗ್ ಸ್ಕೂಲ್ ಇದ್ದಂಗೆ ನಮ್ಮದು. ಎಲ್ಲ ಟ್ರೈನಿಂಗ್, ಎಲ್ಲ ಪಕ್ಷದವ್ರಿಗೂ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ. ಆದ್ದರಿಂದ ಭಾಳ ಜನ ಮುಖಂಡರುಗಳು ಸಮರ್ಥರಿದ್ದಾರೆ. ಆದರೆ ಅದರಲ್ಲಿ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟಿದ್ದು. ಒಂದು ವೇಳೆ ಅಂಥ ಸಂದರ್ಭ ಬಂದರೆ, ಈಗ ನನಗೆ ತಿಳಿದಂಗೆ ಅಂಥ ಸಂದರ್ಭ ಇಲ್ವೇ ಇಲ್ಲ. ಸರ್, ಒಂದು ವೇಳೆ ಮಾದೇವಪ್ಪನವ್ರು ಮಾತಾಡ್ತಾರೆ. 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಈಗ ಮಾದೇವಪ್ಪನವ್ರು ಮಾತಾಡ್ತಾರೆ, ಸಿಎಂ ಈಗ ಹೈಕಮಾಂಡ್ ಒಪ್ಪಿದ್ರೆ ಮಾದೇವಪ್ಪನವ್ರು ಮಾತಾಡ್ತಾರೆ, ಕೇಳ್ರಪ್ಪ. ಸಿಎಂ ಮಾತು ಹೇಳಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷಗಳ ಕಾಲ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಅದ್ರಲ್ಲೇನ್ ತಪ್ಪಿದೆ? ಹೌದು, ಒಪ್ಪಿದ್ರೆ ಅಂತಾನೆ ಹೇಳಿದ್ದು. 28ಕ್ಕೂ ಕೂಡ ಸ್ಪರ್ಧೆ ನಾವು CLP ನಾಯಕರನ್ನ ಆಯ್ಕೆ ಮಾಡಿದಾಗ 23 ಚುನಾವಣೆಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ, ಮೆಜಾರಿಟಿ ಬಂದಾಗ ಎಲ್ಲ ಶಾಸಕರನ್ನ ಕರೆದು CLP ನಾಯಕರನ್ನ ಆಯ್ಕೆ ಮಾಡಿದರು. ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ 2.5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರಲಿಲ್ಲ. ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯನವರು CLP ನಾಯಕರು ಅಂತ ಘೋಷಣೆ ಮಾಡಿದ್ರೆ ಬಿಟ್ಟರೆ ಸಮಯ ನಿಗದಿ ಮಾಡಿರಲಿಲ್ಲ. ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ.
ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ನೀವು 5 ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದೀವಿ. ಅದ್ರ ಮೇಲೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಒಪ್ಕೊಳ್ತೀವಿ ನಾವು ಅಷ್ಟೇ. ನಮ್ಮ ಅವ್ರು ಹೇಳಿದ್ದು ಇವ್ರು ಹೇಳಿದ್ದೆಲ್ಲ ಬಿಡ್ರಿ. ನಾನು ಹೇಳೋದು, CLP ಯನ್ನ ಆಯ್ಕೆ ಮಾಡುವಾಗ ನಾವು ಯಾವುದು ಸಮಯ ನಿಗದಿ ಮಾಡಿಲ್ಲ. ಮಧ್ಯದಲ್ಲಿ ಹೈಕಮಾಂಡ್ನವ್ರು ಏನಾದರೂ ತೀರ್ಮಾನ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿರೋದು, ನಾವು ಹೇಳಕ್ಕಾಗತ್ತಾ? ಅದಕ್ಕೆ ನಾವೆಲ್ಲ ಒಬ್ಬೊಬ್ರು ಒಂದೊಂದು ಹೇಳಿಕೆ ದಿನನಿತ್ಯ ಕೊಟ್ಕೊಂಡು ಕೂತ್ಕೊಂಡ್ರೆ ಅದು ಸರಿ ಇಲ್ಲ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿದ್ವಿ. ಸಿದ್ದರಾಮಯ್ಯನವರು ನಿನ್ನೆ ಇಂಟರ್ವ್ಯೂನಲ್ಲಿ ಅದನ್ನೇ ಹೇಳಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ನಾನು 5 ವರ್ಷನೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಸರ್, ಈ ಗೊಂದಲಕ್ಕೆ ತೆರೆ ಎಳಬೇಕಾಗಿರೋ ಜವಾಬ್ದಾರಿ ಹೈಕಮಾಂಡ್ ಹೈಕಮಾಂಡ್ನವ್ರು. ಅವ್ರಿಗೆ ಒತ್ತಾಯ ಮಾಡ್ತೀರಾ ಸರ್ ಹೈಕಮಾಂಡ್? ಅವ್ರಿಗೆ ಗೊತ್ತಿದೆ. ಸಂದರ್ಭ ಬಂದಾಗ ನಾನು ಕೂಡ ಹೇಳ್ತೀನಿ. ಅಲ್ಲ ಸರ್, ಸತೀಶ್ ಜಾರಕಿಹೊಳಿ ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇದನ್ನ ಕ್ಲಿಯರ್ ಮಾಡ್ಬಿಡಿ. ಆಗ್ಬೋದಾ? ನಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.